ಸ್ನೇಹಿತರೆ ವೆಲ್ಕಮ್ ಬ್ಯಾಕ್. ಇವತ್ತು ನಾನು ವಿಸಿಟ್ ಮಾಡ್ತಾ ಇರುವ ಬೆಂಗಳೂರಿನಿಂದ ಆಲ್ಮೋಸ್ಟ್ ಒಂದು 75 ಕಿಲೋಮೀಟರಲ್ಲಿ ಡಿಸ್ಟೆನ್ಸಲ್ಲಿ ಲೊಕೇಟ್ ಆಗಿರುವಂಥ ಒಂದು ಅದ್ಭುತವಾದಂತಹ ಟೂರಿಸ್ಟ್ ಸ್ಪಾಟು ಕೈವಾರ ತಾತಯ್ಯ ಕೇವ್. ಇದೊಂದು ಅದ್ಭುತವಾದಂತಹ ಪ್ಲೇಸು. ಕೈಲಾಸಗಿರಿ ಹಿಲ್ಸಿಂದ ನೋಡೋದಾದರೆ ಆಲ್ಮೋಸ್ಟ್ ಒಂದು 7 to 8 ಕಿಲೋಮೀಟರ್ ಡಿಸ್ಟೆನ್ಸು. ಇನ್ನು ಅಂಬಾಜಿದುರ್ಗದಿಂದ ಆಲ್ಮೋಸ್ಟ್ 10 ಕಿಲೋಮೀಟರು, ನಮ್ಮ ಬೆಂಗಳೂರಿನಿಂದ 75 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿರುವಂಥ ಒಂದು ಅದ್ಭುತವಾದಂತಹ ಟೆಂಪಲ್ ಇದು ಪ್ರಮುಖವಾಗಿ ಸಂತರಾದಂತಹ ನಾರಾಯಣ ಗುರುಗಳು ವರಸಿದ್ಧಿಯನ್ನು ಪಡೆದಂಥ ಅದ್ಭುತವಾದಂತಹ ಪ್ಲೇಸ್ ಇದು. ಅದಕ್ಕೆ ಇದನ್ನು ಕೈವಾರ ಬೆಟ್ಟ ಅಂತಲೇ ಕರೆಯೋದು. ಪ್ರಮುಖವಾದಂಥ ಗುರುಗಳಲ್ಲಿ ತಪಸ್ಸನ್ನು ಮಾಡಿ ಸಿದ್ಧಿಯನ್ನು ಪಡೆದಿರುವವರು ಕೈವಾರ ನಾರಾಯಣ ಸ್ವಾಮಿಗಳು. ಇದು ತುಂಬಾ ಪೀಸ್ಫುಲ್ಲಾಗಿ ಕ್ಲೀನಾಗಿ ವೆಲ್ ಮೇಂಟೈನ್ ಮಾಡಿರುವಂತಹ ಪ್ಲೇಸ್ ಇದು. ಇನ್ನು ಓಪನ್ ಇರೋದು ಡೇ ಟೈಮಲ್ಲಿ ಮಾತ್ರ. ಎಂಟ್ರೆನ್ಸಲ್ಲೇ ನಿಮಗೆ 4 ಮುನಿಗಳ ವಿಗ್ರಹಗಳನ್ನು ಕೂಡ ನೋಡೋದಕ್ಕೆ ಸಾಧ್ಯ. ಅದರ ನಂತರ ನೀವು ಈ ರೀತಿ ಕಮಾನಿನ ರಚನೆ ಇರುವಂತಹ ಒಂದು ಚಿಕ್ಕ ಹಿಲ್ ಮೇಲೆ ಹೋಗಬೇಕಾಗತ್ತೆ. ಈ ದೇವಾಲಯ ಇರೋದು ಬೆಟ್ಟದ ಮೇಲ್ಭಾಗದಲ್ಲಿ. ಬೆಟ್ಟವನ್ನು ಏರಬೇಕಂದ್ರೆ ಈ ರೀತಿ ಚಿಕ್ಕದಾದಂತಹ ಸುಂದರವಾದಂಥ ಮೆಟ್ಲುಗಳನ್ನು ಹತ್ಕೊಂಡು ಹೋಗಬೇಕಾಗತ್ತೆ. ಬಟ್ ಇದು ನೋಡೋದಕ್ಕೆ ತುಂಬಾ ಅದ್ಭುತವಾಗಿದೆ. ಆಲ್ಮೋಸ್ಟ್ ಒಂದು 150+ ಸ್ಟೆಪ್ಸನ್ನು ನೀವು ಹತ್ಕೊಂಡು ಮೇಲೆ ಹೋಗಬೇಕಾಗತ್ತೆ. ಇನ್ನು ಕಮಾನುಗಳ ರಚನೆ ಇದ್ದು ಪಕ್ಕದಲ್ಲಿ ಎಲ್ಲ ಕಡೆಯಲ್ಲೂ ಚಿಕ್ಕದಾದಂಥ ದೇವರ ಮೂರ್ತಿಗಳು, ವಿಗ್ರಹಗಳ ರಚನೆಯನ್ನು ನೀವು ನೋಡ್ಬೋದು. ನೋಡೋದಕ್ಕೆ ತುಂಬಾ ಅದ್ಭುತವಾಗಿದೆ ಇದು ಕೂಡ. ಇನ್ನು ರೀಲ್ಸ್ ಕ್ರೇಜ್ ಇರೋ ತುಂಬ ಜನ ಬಂದು ಇಲ್ಲಿ ರೀಲ್ಸ್ ಮಾಡ್ತಾರೆ. ಇನ್ಸ್ಟಾಗ್ರಾಮಲ್ಲಿ ಇದನ್ನು ನೋಡಿರ್ಬೋದು. ತುಂಬಾ ಫೇಮಸ್ ಆದಂಥ ಒಂದು ಸ್ಪಾಟ್ ಇದು. ಇನ್ನು ಈ ರೀತಿ ಬೆಟ್ಟವನ್ನು ಹತ್ಕೊಂಡು ನೀವು ಮೇಲ್ಭಾಗಕ್ಕೆ ಹೋಗ್ತಾ ಇದ್ದರೆ ಬೆಟ್ಟದ ಮೇಲ್ಭಾಗದ ವ್ಯೂ ಮಾತ್ರ ತುಂಬಾ ಅಮೇಝಿಂಗ್ ಆಗಿದೆ. ಯಾಕಂದರೆ ಇದೊಂದು ಚಿಕ್ಕದಂಥ ಬೆಟ್ಟ, ಅಕ್ಕಪಕ್ಕದಲ್ಲೂ ಕೂಡ ನೀವು ದೊಡ್ಡ ದೊಡ್ಡ ಬೆಟ್ಟಗಳನ್ನು ನೋಡ್ಬೋದು. ಬೆಟ್ಟದ ಮೇಲ್ಭಾಗದಲ್ಲಿ ನಿರ್ಮಾಣ ಮಾಡಿರುವಂಥ ಒಂದು ಸುಂದರವಾದಂತಹ ಟೆಂಪಲ್ ಇದು. ತುಂಬಾ ಅದ್ಭುತವಾಗಿದೆ. ಆಮೇಲೆ ತುಂಬ ಜನ ಬಂದು ಈಗಾಗಲೇ ಹೇಳಿರೋ ಹಾಗೆ ರೀಲ್ಸ್ ಮಾಡೋದು, ವಿಡಿಯೋ ಮಾಡೋದನ್ನು ನೀವು ನೋಡ್ಬೋದು. ಇಲ್ಲಿ ನೀವು ವೀಕೆಂಡಲ್ಲಿ ಬರ್ತೀರಂತಂದರೆ ಸ್ವಲ್ಪ ಕ್ರೌಡ್ ಜಾಸ್ತಿನೇ ಇರುತ್ತೆ. ಸೊ ವೀಕ್ ಡೇಸಲ್ಲಿ ಪ್ಲ್ಯಾನ್ ಮಾಡ್ಕೊಂಬಂದರೆ ನಿಮ್ಗೆ ಒಂದು ಸ್ವಲ್ಪ ಕಾಮಾಗಿ ಈ ಪ್ಲೇಸನ್ನು ಕವರ್ ಮಾಡೋದು ಈಸಿ ಆಗುತ್ತೆ. ಇಲ್ಲಿ ಪ್ರಮುಖವಾಗಿ ನಾನು ಈಗಾಗಲೇ ಹೇಳಿರುವ ಹಾಗೆ ತಪಸ್ಸನ್ನು ಮಾಡಿ ಸಿದ್ಧಿಯನ್ನು ಪಡೆದಿರುವಂಥವರು ಕೈವಾರದ ನಾರಾಯಣ ಗುರುಗಳು. ಇನ್ನು ಇದಕ್ಕೆ ಸ್ವಲ್ಪ ಪೌರಾಣಿಕ ಇತಿಹಾಸ ಕೂಡ ಇದೆ. ದ್ವಾಪರ ಯುಗದಲ್ಲಿ ಇದನ್ನು ಏಕಚಕ್ರ ನಗರ ಅಂತ ಕೂಡ ಕರೀತಾ ಇದ್ದರು. ಪಾಂಡವರು ಇಲ್ಲಿ ಬಂದು ನೆಲೆಸಿದ್ರು ಸ್ವಲ್ಪ ದಿನ ಅನ್ನೋ ಒಂದು ಇತಿಹಾಸ ಕೂಡ ಇದೆ. ಆಮೇಲೆ ಇಲ್ಲೇ ಪಕ್ಕದಲ್ಲಿರುವಂಥ ಭೀಮಲಿಂಗೇಶ್ವರ ದೇವಾಲಯವನ್ನು ಭೀಮ ನಿರ್ಮಾಣ ಮಾಡಿದ್ದಾನೆ ಅನ್ನೋ ಒಂದು ಪೌರಾಣಿಕ ಇತಿಹಾಸ ಕೂಡ ಇದೆ. ಇನ್ನು ನಿಯರ್ ಬೈ ಕೈಲಾಸಗಿರಿನ ನೀವು ನೋಡೋದಾದರೆ ಅಲ್ಲಿ ಭೀಮ ಬಕಾಸುರನನ್ನು ವಧೆ ಮಾಡಿದೆ ಅನ್ನುವ ಒಂದು ಪೌರಾಣಿಕ ಇತಿಹಾಸವನ್ನು ಕೂಡ ನೀವು ನೋಡ್ಬೋದು. ಸೊ ಇದೊಂದು ಅದ್ಭುತವಾದಂಥ ಪ್ಲೇಸು. ಇಲ್ಲಿ ನೋಡ್ತಾ ಇರುವಂತಹ ಗುಹೆ ಚಿಕ್ಕದಾಗಿ ಏನು ಕಾಣಿಸ್ತಾ ಇದೆ, ಇಲ್ಲಿ ಕೈವಾರ ನಾರಾಯಣ ಗುರುಗಳು ತಪಸ್ಸು ಮಾಡಿದ್ದಾರೆ, ಸಿದ್ಧಿಯನ್ನು ಪಡೆದಿದ್ದಾರೆ ಅನ್ನೋ ಒಂದು ಪ್ರತೀತಿ ಇದೆ. ಇನ್ನು ಇದರ ಒಳಭಾಗದಲ್ಲಿ ವಿಡಿಯೋಗ್ರಫಿ ಅವಕಾಶ ಇಲ್ಲ. ಸೊ ಅದರಿಂದ ನಾನು ಹೊರಭಾಗದಿಂದನೇ ಕವರ್ ಮಾಡ್ತಾ ಇದ್ದೀನಿ. ಇನ್ನು ಸುಂದರವಾದಂಥ ದೇವಾಲಯದ ಒಳಭಾಗದಲ್ಲಿ ಹೋದರೆ ನೀವು ಒಳಗಡೆ ಮಾತ್ರ ತುಂಬಾ ಅಮೇಜಿಂಗ್ ಆಗಿದೆ. ಅಷ್ಟೇ ಕ್ಲೀನಾಗಿ ನೀಟಾಗಿ ವೆಲ್ ಮೇಂಟೈನ್ ಕೂಡ ಮಾಡಿದ್ದಾರೆ. ನೀವು ಧ್ಯಾನ ಪ್ರಿಯರಾಗಿದ್ದರೆ ಬಂದು ಮೆಡಿಟೇಷನ್ ಅಥವಾ ಧ್ಯಾನ ಮಾಡೋದಕ್ಕೆ ಇದೊಂದು ಅದ್ಭುತವಾದಂತಹ ಪ್ಲೇಸ್ ಇದು ನೋಡೋಕ್ಕೆ ರೆಗ್ಯುಲರ್ ದೇವಾಲಯಗಳ ಥರ ಇಲ್ಲ, ಬದಲಾಗಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ದೇವಾಲಯದ ಮೂಲೆ ಮೂಲೆಗಳಲ್ಲೂ ನೀವು ದೇವರನ್ನು ನೋಡ್ಬೋದು. ದೇವರು ವಿವಿಧ ರೀತಿಯ ಮೂರ್ತಿಗಳನ್ನು ನೋಡ್ಬೋದು. ಒಳಭಾಗ ಟೈಲ್ಸ್ ಮತ್ತು ಗ್ರಾನೈಟ್ನಿಂದ ತುಂಬಾ ಅದ್ಭುತವಾಗಿ ಬಿಲ್ಡ್ ಮಾಡಿದ್ದಾರೆ. ಇಲ್ಲಿ ಮೂಲೆ ಮೂಲೆಯಲ್ಲೂ ನೀವು ದೇವರುಗಳನ್ನು ನೋಡ್ಬೋದು. ದೇವರ ಮೂರ್ತಿಗಳಿರ್ಬೋದು, ಚಿಕ್ಕದಾದಂತಹ ಕಮಾನುಗಳ ರೀತಿಯಲ್ಲಿ ದೇವರ ನಿರ್ಮಾಣ ಮಾಡಿರುವುದು. ಮಹಾಭಾರತದ ಹಲವು ಪಾತ್ರಗಳನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ನೋಡೋದಕ್ಕೆ ತುಂಬಾ ಅದ್ಭುತವಾಗಿದೆ. ಇನ್ನು ಹೆಚ್ಚಾಗಿ ಜನ ಬಂದವರು ಇಲ್ಲಿ ಸ್ವಲ್ಪ ಹೊತ್ತು ಧ್ಯಾನವನ್ನು ಮಾಡ್ತಾರೆ.
ಅಷ್ಟೊಂದು ಕಾಮ್ ಆಗಿರುವಂತಹ ಪ್ಲೇಸ್ ಇದು. ಬೆಟ್ಟದ ಮೇಲ್ಭಾಗದಲ್ಲಿರೋದ್ರಿಂದ ತುಂಬಾ ಅಮೇಝಿಂಗಾಗಿ ಕೂಡ ಇದೆ. ಇನ್ನೂ ಹಲವಾರು ದಿನಗಳಲ್ಲಿ ಇಲ್ಲಿ ಪ್ರಮುಖ ಪೂಜೆಗಳು ಕೂಡ ನಡೆಯುತ್ತೆ. ಆ ಟೈಮಲ್ಲಿ ತುಂಬ ಜನ ಬರ್ತಾರೆ ಇಲ್ಲಿ. ನೀವು ಬೆಂಗಳೂರಿಂದ ಒನ್ ಡೇ ಟ್ರಿಪ್ಗೆ ಪ್ಲ್ಯಾನ್ ಮಾಡ್ಕೊಂಡು ಬರ್ತೀರಾ ಅಂತಂದರೆ ಕೈವಾರ ತಾತಯ್ಯ ಕೇವ್ ಈಸ್ ಎನ್ ಅಮೇಝಿಂಗ್ ಪ್ಲೇಸು. ಇನ್ನು ಈ ದೇವಾಲಯನ ಹೊರತುಪಡಿಸಿ ನೀವು ನೆಕ್ಸ್ಟ್ ಮುಂದೆ ಹೋಗ್ತೀರಾ ಅಂತ ಅಂದರೆ ಅಲ್ಲಿ ಚಿಕ್ಕದಾದಂಥ ಟ್ರೆಕ್ಕಿಂಗ್ ಮಾಡಿ ಬೆಟ್ಟದ ಮೇಲ್ಭಾಗವನ್ನು ಕೂಡ ರೀಚ್ ಆಗ್ಬೋದು. ಆಲ್ಮೋಸ್ಟ್ ಒಂದು 2 to 3 hours ಟೈಮ್ ಹಿಡಿಯುತ್ತೆ ನೀವು ಅಲ್ಲಿ ಎಲ್ಲ ಪ್ಲೇಸನ್ನು ಕವರ್ ಮಾಡೋದಕ್ಕೆ. ಇನ್ನು ಇಲ್ಲಿಂದ ಆಲ್ಮೋಸ್ಟ್ ಒಂದು 8 kilometer ಡಿಸ್ಟೆನ್ಸಲ್ಲಿ ನೀವು ಮುಂದೆ ಹೋಗ್ತೀರಾ ಅಂತಂದರೆ ಅಲ್ಲಿ ಕೈಲಾಸಗಿರಿ ಹಿಲ್ಸ್ ಇದೆ. ಕೈಲಾಸಗಿರಿ ಹಿಲ್ಸನ್ನು ನೋಡಿಕೊಂಡು ಅಲ್ಲಿ ಊಟವನ್ನು ಕೂಡ ಮಾಡ್ಬೋದು. ಆಮೇಲೆ ಅಲ್ಲಿಂದ ಮುಂದುವರಿದರೆ ಅಂಬಾಜಿ ದುರ್ಗ ಪೋರ್ಟನ್ನು ನೀವು ರೀಚ್ ಆಗ್ತೀರಾ. ಹೀಗೆ ಒನ್ ಡೇ ಪ್ಲ್ಯಾನ್ ಮಾಡ್ಕೊಂಬಂದರೆ ಈ 3 ಅಮೇಝಿಂಗ್ ಪ್ಲೇಸ್ಗಳನ್ನು ನೀವು ಒಂದೇ ದಿನದಲ್ಲಿ ಕವರ್ ಮಾಡ್ಬೋದು. ಬಟ್ ಇವೆಲ್ಲ ಹಿಲ್ ಸ್ಟೇಷನ್ ಆಗಿರೋದ್ರಿಂದ ಸೊ ನೀವು ಟೈಮಿಂಗನ್ನು ನೋಡ್ಕೊಂಬರ್ಬೇಕಾಗತ್ತೆ. ಎಸ್ಪೆಷಲಿ ಸಮ್ಮರ್ ಸೀಸನಲ್ಲಿ ಬರ್ತೀರ ಅಂತಂದರೆ ತುಂಬ ಸೆಕೆ ಇರೋದ್ರಿಂದ, ಆಮೇಲೆ ಹೆವಿ ಬಿಸಿಲು ಬೇರೆ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ಬೋದು. ಅದರ್ವೈಸ್ ರಿಮೈನಿಂಗ್ ಡೇಸಲ್ಲಿ ಬರ್ತೀರಾ ಅಂತಂದರೆ ತುಂಬಾ ಅದ್ಭುತವಾದಂಥ ಪ್ಲೇಸ್ಗಳಿವು. ಇನ್ನು ಇಲ್ಲೂ ಕೂಡ ಯಾವುದೇ ರೀತಿಯಾದ ಎಂಟ್ರೆನ್ಸ್ ಫೀಸ್ ಇಲ್ಲ. ಬಟ್ ಈ ಟೆಂಪಲ್ ಓಪನ್ ಇರೋದು ಡೇ ಟೈಮಲ್ಲಿ ಮಾತ್ರ. ಸೊ ಡ್ಯೂರಿಂಗ್ ಡೇ ಟೈಮಲ್ಲೇ ನೀವು ವಿಸಿಟ್ ಮಾಡಬೇಕಾಗತ್ತೆ. ಎಲ್ಲ ಕಡೆಯಲ್ಲೂ ನೀವು ಒಳಭಾಗದಲ್ಲಿ ಸುಂದರವಾದಂಥ ಮೂರ್ತಿಗಳು, ದೇವರ ವಿಗ್ರಹಗಳನ್ನು ನೋಡೋದಕ್ಕೆ ಸಾಧ್ಯ. ಇನ್ನು ರಚನೆ ಕೂಡ ತುಂಬ ಅಷ್ಟೇ ವಿಶೇಷವಾಗಿ ಕೂಡ ಇದೆ. ಎಲ್ಲ ಕಪ್ಪು ಶಿಲೆಗಳಲ್ಲಿರುವಂತಹ ಮೂರ್ತಿಗಳು ಪರ್ಟಿಕ್ಯುಲರ್ ಆಗಿ. ನಮ್ಮ ಹಿಂದೂ ಪ್ರಮುಖ ದೇವರುಗಳ ಎಲ್ಲ ಮೂರ್ತಿಗಳನ್ನು ನೀವು ಒಳಭಾಗದಲ್ಲಿ ನೋಡಬಹುದು. ಅದಕ್ಕೆ ಚಿಕ್ಕ ಚಿಕ್ಕದಾದಂಥ ಗುಡಿಯ ರೀತಿಯಲ್ಲಿ ನಿರ್ಮಾಣ ಮಾಡಿಬಿಟ್ಟು ಅಲ್ಲಿ ದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಎಲ್ಲ ಕಡೆಗಳಲ್ಲೂ. ಇವೆರಡು ಮೂರ್ತಿಗಳು ಮಾತ್ರ ಇನ್ನೂ ವಿಶೇಷವಾಗಿದೆ. ವಿಷ್ಣು ಮತ್ತು ಲಕ್ಷ್ಮೀದೇವಿಯ ಅವತಾರ ಇದು ತುಂಬಾ ಅದ್ಭುತವಾಗಿದೆ. ಇನ್ನು ಯಾರೇ ಪ್ರವಾಸಿಗರು ಇಲ್ಲಿ ಬಂದರೂ ಸ್ವಲ್ಪ ವೆಲ್ ಮೇಂಟೈನ್ ಮಾಡಿ, ಯಾಕಂದರೆ ಇಲ್ಲಿ ಪ್ಲಾಸ್ಟಿಕ್ ಬಳಕೆ ಅಥವಾ ಇದು ಯಾವುದನ್ನು ಮಾಡೋದು ಒಳ್ಳೆಯದಲ್ಲ. ಸೊ ಪವಿತ್ರತೆಯನ್ನು ಕಾಪಾಡೋದು ತುಂಬ ಒಳ್ಳೆಯದು. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಕೈಂಡ್ಲಿ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಆಲ್ಸೋ ಹಿಟ್ ಆನ್ ಬೆಲ್ ಐಕಾನ್ ಟು ಗೆಟ್ ಆಲ್ ದ ಸಚ್ ನೋಟಿಫಿಕೇಷನ್. ಆಮೇಲೆ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ. Thank you for watching. Also share with your friends.